ಅಮ್ಮನಿಗೆ ಬಾಡಿ ಎಲ್ಲ ಫುಲ್ ಹೀಟ್ ಆಗೋಗಿತ್ತು, ಅದಕ್ಕೆ ಸ್ವಲ್ಪ ತಂಪಾಗಲಿ ಅಂತೇಳಿ ತಲೆಗೆ ಮೆಹಂದಿ ಹಚ್ತಾ ಇದ್ದೆ. ಇದಕ್ಕೆ 2 ಗ್ಲಾಸ್ ನೀರು, 1 ಟೇಬಲ್ ಸ್ಪೂನ್ ಟೀ ಪೌಡರ್ ಹಾಕಿ 5 ನಿಮಿಷ ಕುದಿಸ್ಕೋಬೇಕು. ಇನ್ನು ಅದನ್ನು ಒಂದು ಕಡೆ ತಣ್ಣಗಾಗಕ್ಕೆ ಬಿಟ್ಟು ಇನ್ನೊಂದು ಕಡೆ ನಾನು ಹೆನ್ನ ಮೆಹಂದಿ ಪೌಡ್ರನ್ನ 10 ರೂಪಾಯಿದು 4 ಪ್ಯಾಕೆಟ್ ಹಾಕಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಕಾಫಿ ಪೌಡರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದಕ್ಕೆ ತಣ್ಣಗಾಗಿರೋ ಡಿಕಾಕ್ಷನ್ ಹಾಕಬೇಕು. ಡಿಕಾಕ್ಷನ್ನ ನಾವು ಒಟ್ಟಿಗೆ ಜಾಸ್ತಿ ಹಾಕಬಾರ್ದು, ಆವಾಗವಾಗ ಸ್ವಲ್ಪ ಸ್ವಲ್ಪ ಒಂದು 2-3 ಸಾರಿ ಹಾಕ್ಕೋಬೇಕು. ಹಿಂಗೆ ಸ್ವಲ್ಪ ಸ್ವಲ್ಪ ಹಾಕಿ ಅದು ಗಂಟುಗಳು ಇಲ್ಲದೆ ಥರ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು. ಇನ್ನು ಮೆಹಂದಿನೆಲ್ಲ ಕಲಸಿಟ್ಟ ಮೇಲೆ ಡಿಕಾಕ್ಷನ್ ಏನಾದರೂ ಉಳಿದ್ರೆ ಅದರಿಂದ ನಾವು ಟೀ ಮಾಡ್ಕೊಂಡು ಕುಡಿಬೋದು. ಇನ್ನು ಅದನ್ನು ಒಂದಿನ ಎಲ್ಲ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಡೇಗೆ ಮೆಹಂದಿ ಫುಲ್ ಬ್ಲ್ಯಾಕ್ ಆಗಿರುತ್ತೆ, ಯಾಕಂದರೆ ನಾವು ಕಬ್ಬಿಣದಲ್ಲಿ ಇಟ್ಟಿರ್ತೀವಲ್ಲ, ನೀಟಾಗಿ ಅದೆಲ್ಲ ಹೊಂದ್ಕೊಂಡಿರುತ್ತೆ. ಅದಕ್ಕೆ ನಾನು ಹಚ್ಕೊಳ್ಳೋ ಟೈಮಲ್ಲಿ ಎಗ್ ವೈಟ್ ಮಾತ್ರ ಹಾಕ್ತಾ ಇದ್ದೀನಿ, ಎಲ್ಲೋ ಹಾಕ್ತಾ ಇಲ್ಲ. ಎಲ್ಲೋ ಹಾಕ್ಬಿಟ್ರೆ ಫುಲ್ ನೀಚು ಸ್ಮೆಲ್ ಬರುತ್ತೆ. ಇನ್ನು ಅದನ್ನೆಲ್ಲ ನೀಟಾಗಿ ಕಲಿಸ್ಕೊಂಡಿದ್ದಾದ್ಮೇಲೆ ನಾನು ತೋರಿಸೋ ರೀತಿ ಕೂದಲನ್ನ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಮೆಹಂದಿ ಹಚ್ಕೋಬೇಕು. ನಾವು ಕಲರ್ಗೋಸ್ಕರ ಹಚ್ಕೊಂಡ್ರೆ ಕೂದಲಿಗೆ ಜಾಸ್ತಿ ಹಚ್ಕೋಬೇಕು. ನಾವು ಸ್ವಲ್ಪ ಬಾಡಿ ತಂಪಾಗಲಿ ಅಂತ ಹಚ್ಕೊಳ್ಳೋದ್ರಿಂದ ಕೂದಲಿಗಿಂತ ಜಾಸ್ತಿ ಸ್ಕ್ಯಾಲ್ಪಿಗೆ ಹಚ್ಚಬೇಕು. ಮತ್ತು ನಾನು ಲಾಸ್ಟ್ ಟೈಮು ಮೆಹಂದಿ ವೀಡಿಯೋ ಮಾಡಿದಾಗ ಡ್ಯಾಂಡ್ರಫ್ ಇರೋರಿಗೆ ಯಾವ ಥರ ಮಾಡ್ಕೋಬೇಕಂತ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ನನ್ನ ಪ್ರೊಫೈಲಲ್ಲಿ ಚೆಕ್ ಮಾಡಿ. ಇನ್ನು ಎಲ್ಲ ಕಡೆ ಹಚ್ಚಿದ್ದಾದ್ಮೇಲೆ ಮತ್ತೆ ನೀಟಾಗಿ ಎಲ್ಲ ಕಡೆ ನೋಡಿಬಿಟ್ಟು ಎಲ್ಲೆಲ್ಲಿ ಹಚ್ಚಿಲ್ಲನೋ ಸುತ್ತಲೂ ಎಲ್ಲ ಕಡೆ ಹಚ್ತಾ ಇದ್ದೀನಿ. ಇದನ್ನು 2 ರಿಂದ 3 ಅವರ್ ಬಿಟ್ಟು ಶಾಂಪೂ ಏನೋ ಆಗದೆ ತೊಳೆದ್ರೆ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.